ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇತಕ್ಕೆ ಸುಖ ಶಾಂತಿ ನಾಶಕ್ಕೆ ಮರುಳ. ನಮಸ್ಕಾರ ವೀಕ್ಷಕರೇ, ದಾಯಾದಿಗಳ ಜಗಳದಲ್ಲಿ ಈ ವ್ಯಕ್ತಿಗೆ ನೋವು ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ಒಬ್ಬ ವ್ಯಕ್ತಿ, ಈಗ ನಿಮ್ಗೆ ತೋರಿಸ್ತೇನೆ ಗರುಡ ಯಾರು ಅಂತ ಹೇಳಿ. ನರೇಂದ್ರ ಅಂತ ಹೇಳಿ ಒಂದು ಗ್ರಾಮ ಬರ್ತದೆ. ಅಲ್ಲಿ ಒಂದು ಭೂ ವಿವಾದ, ಕೋರ್ಟ್ನಿಂದ ಆತ ಆರ್ಡರ್ ತಗೊಂಡ್ಬರ್ತಾನೆ. ಈಗ ಒಂದು ದಿಕ್ಕಿಗೆ ನೀವು ಯಾವುದೇ ರೀತಿಯಿಂದ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಒಂದು ಆರ್ಡರ್ ತಗೊಂಡ್ಬರ್ತಾನೆ. ಆ ಆರ್ಡರ್ ಅನ್ನ ಉಲ್ಲಂಘಿಸಿ ಮನೆಯನ್ನ ಕಟ್ತಾ ಇದ್ದಾರೆ, ಮತ್ತೆ ಕೋರ್ಟಿನ ಆದೇಶಕ್ಕೆ ಕಿಮ್ಮತ್ತಿಲ್ವಾ, ಕಂಟೆಂಪ್ಟ್ ಆಗಿದೆ ಅಂತ ಹೇಳಿ ಹೊಡ್ಕೊಂತಾರೆ. ಅಲ್ಲಿ ಜಾಗಕ್ಕೆ ಹೋದ್ರೆ ಅವ್ರು ತಲೆ ಹೊಡ್ಕೊಂಡು ಬರ್ತಾರೆ. ಪೊಲೀಸರು ಇಬ್ಬರ ಮೇಲೆ ಕೇಸ್ ಮಾಡ್ತಾರೆ. ತಲೆ ಹೊಡ್ಕೊಂಡವರು ಹಾಗೆ ಇಬ್ಬರ ಮೇಲೆ ಕೇಸ್ ಮಾಡಿ ಹೋಗಿದ್ ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ನಡೆಯುವ ಈ ಅದ್ಭುತಗಳಲ್ಲಿ ಇವು ಕೂಡ ಒಂದು. ಇಲ್ಲಿ ಗ್ರಾಮೀಣ ಸ್ಟೇಷನ್ ನಲ್ಲಿ ಹಿಂಗೆ ಆಗಿರ್ತದೆ. ಅಂದ್ರೆ ಇಬ್ಬರನ್ನ ಹೊಡೆದಾಡ ಸಾಯ್ತಾವ, ಎರಡು ಹೋಗದ್ ಬಿಡ್ರಿ ನೋಡೋಣ ಅಂತ. ಅವ್ರು ಕೊಟ್ಟಿದ್ದು ತಗೋಬೇಕು, ಇವ್ರು ಕೊಟ್ಟಿದ್ದು ತಗೋಬೇಕು ಅಂತ ಹೇಳಿ. ಮತ್ತೆ ರಾಜಿಗೆ ಕರೀತಾರಂತ ಹಿರಿಯರು, ಬರಲ್ಲ ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಪ್ರತಿದಿನ ಈ ವ್ಯಕ್ತಿ ನಮಗೆ ಏನ್ ಮನೆ ಕಟ್ತಾ ಇದಾರಲ್ಲ ಆ ಫೋಟೋಗಳನ್ನ ಕಳಿಸ್ತಾರೆ, ಜೊತೆಗೆ ಮಾತನಾಡ್ತಾರೆ, ಕೆಲವೊಂದು ದಾಖಲೆಗಳನ್ನ ಕಳಿಸ್ತಾರೆ. ಇಬ್ಬರು ವಕೀಲರು ಅಲ್ಲೇ ಜಗಳಾಡ್ತಾರೆ ಸ್ಟೇಷನ್ ನಲ್ಲಿ. ಇದಕ್ಕೆ ತಾರ್ಕಿಕ ಅಂತ್ಯ ಇಲ್ವಾ ಅಂತ ಹೇಳಿ ಒಂದು ಪ್ರಶ್ನೆಯನ್ನ ಈ ಹಿರಿಯರು ಹೇಳ್ತಾರೆ. ನಾವೀಗ ಅವ್ರಿಗನ್ನ ಕರೆ ಮಾಡಿ ಏನಾಗ್ತದೆ ಅಂತ ಕೇಳ್ತಾ ಅವರು ಮಾತನಾಡಿದ್ದು, ಹಾಗೆ ಅವರ ಅಪೋಸಿಟ್ ಹಿರಿಯರು ಮಾತಾಡಿದ್ದು ಏನಾಗ್ತದೆ ಅಂತ ಹೇಳ್ತಾ ಒಂದೇ ಒಂದು ಮಾತನ್ನ ನಾನು ಹೇಳೋದು, ವಿರಸವೆಂಬ ವಿಷಕ್ಕೆ ಬಲಿಯಾದೆಯೇ ಸುಖ ಶಾಂತಿ ನಾಶಕ್ಕೆ ಮರುಳ. ಭೂತಯ್ಯನ ಮಗ ಇವು ಪಿಕ್ಚರ್ನಲ್ಲಿ ಎಲ್ಲವನ್ನ ಕಳೆದು ಕಡೆಗೆ ₹2 5 ಮಂದಿ ಊಟ ಮಾಡುವ ನೀವು ಆ ದೃಶ್ಯವನ್ನ ನೆನೆಸ್ಕೊಳ್ಳಿ. ಅನ್ನ ಅನ್ನ ಅನ್ನ. ನಮಸ್ಕಾರ. ನಿಮ್ಮ ಹೆಸರು ಅಜ್ಜಾರ? ಚಂದ್ರಗೌಡ ಮಾಧವಗೌಡ ಪಾಟೀಲ್. ಅಜ್ಜಾರ ಏನ್ರಿ ಸಮಸ್ಯೆ? ಈಗ ಅವ್ರವ್ರ ನ್ಯಾಯ ಬಂದಿತ್ತು. ನಾವು 4 ಮಂದಿ ಕೂಡಿ
4 ಮಂದಿ ಕೂಡಿ ಅದನ್ನ ಹಿರಿಯರ ಬಗೆಹರಿಸ್ಬೇಕಂತ ಮಾಡೀವಿ. ಹಾಂ ರೀ ಈಗ ಒಂದು 2-3 ತಿಂಗಳ ಹಿಂದೆ ಅತಿ ಕಚೇರಿ ಕೂಡಿದ್ವಿ. ಹಾಂ ರೀ ಅವರು ಒಪ್ಪಲಿಲ್ಲ. ಹಿಂದೆ ಕಚೇರಿ ಕೋರ್ಟ್ ಕಚೇರಿ ಅಂತ ಹೋದರು. ಹಳ್ಳಿ ಹಿಂದೆ ಕಚೇರಿ ಈಗ ಮತ್ತೆ ರಾಜಿ ಅಂತೇಳಿ ಬಂದರು. ಮುಗ್ಸಾಕ ರೆಡಿ ಆಗೀವಿ. ನಿನ್ನೆ ಹಿರಿಯರು ಕೂಡಿದ್ದೀವಿ. ಇವರು ಇನ್ನೊಂದು ಪಾರ್ಟಿಯವ್ರು ಬರಲಿಲ್ಲ. ಅದು ಹಂಗೆ ಉಳಿತಿ. ಅವ ಸ್ಟೇ ತಂದಿದ್ದು ಬೇರೆ, ಈಗ ಇವ್ ಮನೆ ಕಟ್ಟಿದ ಬೇರೆ. ಮನೆ ಕಟ್ಟೋದಕ್ಕೆ ಅಭ್ಯಂತರ ಇಲ್ಲಪ್ಪ, ನಾವು ಏನೋ ಯಾರೋ ಬಂದು ಕೇಳಿದ್ರು ನಮ್ಮ ಮಂದಿ ದೈವದ ಹೆಸರು ಹೇಳಂತ ಹೇಳಿದ್ವಿ. ಆ ಪ್ರಕಾರ ನಾವು 4 ಮಂದಿ ಕೂಡ್ಕೊಂಡು ಅದನ್ನ ಕೆಲಸ ಮಾಡಕ್ಕೆ ಹಚ್ಚೇವಿ. ಅವ್ರು ಸ್ಟೇ ತಂದಿದ್ದ ಜಗನ ಬೇರೆ, ಇವ್ರದ ಜಾಗ ಬೇರೆ, ಅವ್ರ ಮನೆ ಇದ್ದಿದ್ದು ಬೇರೆ. ಸರ್ ನಿಮ್ಮ ಹೆಸರು ರೀ? ನಮ್ಮ ಹೆಸರು ನಾರಾಯಣ ಅಂತೇಳಿ. ಹಾಂ ರೀ. ಅದು ಈಗ ನಾವು ಹೋಗಿದ್ದೀವಿ ರೀ ಇಲ್ಲೇ ನರೇಂದ್ರ ಒಳಗೆ ಹೋಗಿ ಅಲ್ಲಿ ಹಿರಿಯರೆಲ್ಲ ಕುಡಿದ್ರು. ಅವ್ರು ಕುಡಿದ್ಮ್ಯಾಗ ಅವ್ರು ಹೇಳಿದ್ರು ಇಲ್ಲ ಅವ್ರು ಇದ್ರಾಗ ಅವ್ರು ಕೆಲಸ ಮಾಡ್ಕೊಳ್ತಾರೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದ್ದಾರೆ ಅವ್ರು. ಮತ್ತೇನು ರೀ ಅದು ಸಮಸ್ಯೆ? ಮತ್ತೇನಿಲ್ಲ, ನಮ್ಮ ಡಾಕ್ಯುಮೆಂಟ್ಸು ನಾವು ಕೊಡ್ತೇವೆ. ಹಾಂ ರೀ. ಹೌದ್ರಿ. ನಾವು ನಮ್ಮ ಮನೆ ಡ್ಯಾಮೇಜ್ ಆಗಿದ್ದ ಕೋರ್ಟಿಗೆ ನಾವು ಹೋದು. ಕೋರ್ಟಿಗೆ ಅಪೀಲ್ ಹೋದಾಗ ಕೋರ್ಟ್ ನಮಗೆ 3 ಸಲ ರಾಜ್ಯಕ್ಕೆ ಚಾನ್ಸ್ ಕೊಡ್ತೀವಿ. ಅದಕ್ಕೆ ಅಪೋಸ್ ಪಾರ್ಟಿಯವರು ರಾಜಕೀಯ ಆಗಲಿಲ್ಲ, ನಮ್ಮ ರಾಜ್ಯ ಆಗಲಿಲ್ಲ. ರಾಜ್ಯ ಆಗಲಾಗ ಮ್ಯಾಜಿಸ್ಟ್ರೇಟ್ ಸಾಹೇಬರು ನಮಗೇನು ಮಾಡಿದ್ರು, ಸ್ಟೇ ಕೊಟ್ಟರು. ಸ್ಟೇ ಕೊಟ್ಟಾಗಲೂ ಇವರು ಧಮಕಿ ಮಾಡಾಕತ್ರು. ಆನಂತರ 2 ಸಲ ಪೊಲೀಸ್ ಕೇಸು ಆಯಿತು. ಪೊಲೀಸ್ ಕೇಸ್ ಆದಾಗ ನಾವು ಹೋಗಿ ಸ್ಟೇ ತೋರಿಸಿವು. ಆನಂತರ ಮ್ಯಾಜಿಸ್ಟ್ರೇ ಮತ್ತು ನಮಗೇನಿದ್ರು, ನೀವು ಯಾವುದೂ ಕೆಲಸ ಮುಗಿಯೋರು, ನೀವು ಕೆಲಸ ಬಂದಿಡಬೇಕು, ಯಾವ ಕೆಲಸ ಮಾಡಬಾರ್ದು ಅನ್ನೋಂಗೆ ಸ್ಟೇ ಮಾಡಿದ್ವಿ. ಹೌದ್ರಿ. ಅದು ಹೇಗೆ ಪೂರ್ವ ಭಾಗದಲ್ಲಿ, ನನ್ನ ಮನೆ ಪಶ್ಚಿಮ ಭಾಗದಲ್ಲಿರುವಂಥ ಮನೆಯನ್ನು ಪೂರ್ವ ಭಾಗದಲ್ಲೇ ಪೆಟ್ಟಾಗಿದೆ. ಅವ್ರ ಮನೆಗೆ ಪೂರ್ವ ಭಾಗ ಇದೆ. ನನ್ನ ಮನೆಗೆ ಹೆಚ್ಚಿಗೆ ಬರುವಂಥ ಅವ್ರ ಮನೆ ಪೂರ್ವ ಭಾಗದಲ್ಲೇ ಬರ್ತದೆ. ನಂದು 6/7 ಬ, ಅವರು 6/7 ಬ ಇರುವಂಥ ಆಸ್ತಿ ಇದು. ಅದು ಎರಡಕ್ಕೂ ನ್ಯಾಯಾಲಯಕ್ಕೆ ಮಧ್ಯದಲ್ಲಿರುವಂಥ ಜಗಳ. ಅವಾಗ ನಮಗೆ ಕೋರ್ಟಿಂದ ಏನಾದ್ರಪ್ಪ ಅಂತಂದರೆ ಸ್ಟೇ ಕೊಡ್ತು. ಈಗ ಅವ್ರು ಏನು ಮಾಡ್ತಾರೋ, ಸ್ಟೇ ಕೊಟ್ಟ ನಂತರ ಕೋರ್ಟಿಗೆ 4 ಅಪ್ಲಿಕೇಶನ್ ಕೊಟ್ಟರು. 4 ಅಪ್ಲಿಕೇಶನ್ ಕೊಟ್ಟರು. 4 ಕ್ಯೂಟಿ ಮಾಡಿದ್ದೆ ನಾನು. 4 ಕ್ಯೂಟಿ ಮಾಡಿ ಎಲ್ಲ ಬಂದೋಬಸ್ತ್ ಮಾಡಿದಾಗೆ ಅವರು ನಮಗೆ ಒಳಗೆ ಕೆಲಸ ಮಾಡೋಕೆ ಕೊಡ್ರಿ ಅಂತ ಅವ್ರು ವಕೀಲರು ಕೇಳಿದಾಗ ಅದನ್ನು ಮ್ಯಾಜಿಸ್ಟ್ರೇಟ್ ಸಾಹೇಬರು ರದ್ದು ಮಾಡಿ ಕಂಟಿನ್ಯೂ ಸ್ಟೇ ಮಾಡಿಕೊಟ್ರು. ಈಗ ಅವರು ಸ್ಟೇ ಅದಕ್ಕೆ ಸಂಬಂಧ ಇಲ್ಲ ಅಂತಾರೆ. ಅದು ಸಂಬಂಧ ಇಲ್ಲ ಐತೋ ಕೋರ್ಟಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ನಮಗೆ ಸ್ಟೇ ಆಗಿದೆ ಅಷ್ಟು ಗೊತ್ತು. ಅದನ್ನು ಏನು ಕೇಳಿದ್ರು ಅವರು ವಕೀಲರಿದ್ದಾರೆ, ಕೋರ್ಟ್ ಇದೆ, ಅದಕ್ಕೆ ಏನು ತೀರ್ಮಾನ ಕೊಡೋಕ್ಕೆ, ಅದು ಹೌದು ಅಲ್ಲ ನೋಡೋಕೆ ಕೋರ್ಟ್ ಇದೆ. ಹೌದ್ರಿ. ಆ ಕೋರ್ಟ್ನಲ್ಲಿ ಅವರು ಯಾವ ರೀತಿ ನಡ್ಕೊತಾರೆ, ನಾನು ಕೋರ್ಟ್ ಯಾವ ರೀತಿ ನ್ಯಾಯ ಕೊಡ್ತೈತೆ ಅದಕ್ಕೆ ನಾನು ತಲೆ ಬರ್ತಾಯಿದ್ದೆ. ಕೋರ್ಟಿಂದ ನಾನು ತಲೆ ಬರ್ತಾಯಿದ್ದೇನೆ. ಅದು ಕೋರ್ಟಲ್ಲಿ ಬಿಟ್ಟು ಇವ್ರು ಹೊರಗಡೆನೇ ನಾನು ಧಮಕಿ ಕೊಟ್ಟು ರಾಜಿ ಮಾಡ್ಕೋ ನನಗೆ ಧಮಕಿ ಕೊಡ್ತಾಯಿದ್ದಾರೆ. ನಾನು ಹೊಡಿಲಿಕ್ಕೆ ಬರ್ತಾರೆ. ಈಗ ಹೊಡೆದು ನಂದು ಒಂದು MLC ಕೇಸ್ ಆಗಿದೆ, ನಾನು ತಲೆ ಹೊಡೆದಿದ್ದೆ. ಅದನ್ನು ಫೋಟೋ ಪ್ರೂಫ್ ನಾನು ಕೊಟ್ಟಿದ್ದೆ. ಹಿಂದೆ ಟಿ ವಿ ಒಳಗೂ ಬಂದಿದ್ದೆ. ಅದು 24/6ನೇ ತಿಂಗಳಲ್ಲಿ ನನ್ನ ಮೊಮ್ಮಗಳ ಬರ್ತ್ಡೇ ಇದ್ದಾಗ ಅವರು ಬಂದು ಧಮಕಿಲೇ ಬೆಳಿಗ್ಗೆ ಟೈಮ್ನ ಬಂದು ನನ್ನ ಮೋಸ್ಟಿಂದ ಹಿಡಿದು ಏನ್ರಿ ಧಮಕಿ ಕೊಟ್ಟು ನನ್ನ ಹೊಡೆದು ನನ್ನ ತಲೆಯೆಲ್ಲ ಒಡೆದು ಅದು MLC ಕೇಸ್ ಆಗಿದೆ. ಅದರ ಬಗ್ಗೆ ಇವತ್ತಿಗೆ ಯಾವುದೇ ಕ್ರಮ ಇಲ್ಲ. ಹೌದ್ರಿ. ಈಗ ಅದಾದರೂ ಕೂಡ ಮತ್ತೆ ಅವರೇ ಮಾಡ್ತಾರೆ, ನನಗೆ ಧಮಕಿ ಕೊಟ್ಟು ಇವತ್ತು ಹೆದರಿಸಿ ಬೆದರಿಸಿ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಹೌದ್ರಿ. ಅದಕ್ಕೆ ಇವತ್ತು ನಾನು ನ್ಯಾಯ ಇದು ಇವತ್ತು ಏನು ಸ್ಟೇ ಕೊಟ್ಟಿದೆಯಲ್ಲ ಆ ಸ್ಟೇ ಹೌದು ಅಲ್ಲ ಅಂದ್ರೆ ಕೋರ್ಟ್ನಲ್ಲಿ ಅವ್ರು ಕೇಳ್ಕೊಳ್ಳಿ. ಆ ಕೋರ್ಟ್ ಏನು ಹೇಳ್ತೈತಿ ಅದಕ್ಕೆ ನಾವು ಜವಾಬ್ದಾರಿ. ಕೋರ್ಟಿಂದ ಇಷ್ಟೇ ಐತೆ ರೀ ನಿಮ್ಮ ಕಡೆ? ಐತೆ ರೀ, ಒಟ್ಟಿಗೆಲ್ಲ ಸ್ಟೇ ಇದೆ. ತೋರಿ ನಾನು ಕೋರ್ಟ್ ಹೋಗ್ತಿರ್ಲಿಲ್ಲ, ಇಲ್ಲೇ ಬಡ್ದಾಡ್ತಿದ್ದೆ. ನನಗೆ ನ್ಯಾಯ ಬೇಡ, ಹೊಡೆದಾಟ ಬೇಡ ಅಂಥೇಳಿ ನಾನು ಕೋರ್ಟಿಗೆ ನ್ಯಾಯಾಲಯಕ್ಕೆ ಹೋಗಿ. ಯಾಕೆ ಬಡ್ದಾಡೋದ್ರೆ ನಾನು ಇಲ್ಲೇ ಮಾಡ್ಬೋದಾಗಿತ್ತು. ಸ್ಟೇಷನ್ನೇ ಇದೆ ಅದಕ್ಕೆ ಬಡ್ದಾಡೋಕ್ಕೆ. ಮತ್ತು ಅವರು ಹೊಳ್ಳಿ ನನ್ನ ಮ್ಯಾಗ ನನ್ನ ಹೊಡೆದು ನನ್ನ ಮ್ಯಾಗ ಕೇಸ್ ಮಾಡ್ಯಾರ. ಆಲ್ರೆಡಿ BL ಕೊಟ್ಟಿತ್ತು ನನಗೆ. ಆ ಜಾಗ ಐತಿಲ್ರಿ, ಅದು ಇಬ್ಬರು ನಡಕ್ಕೆ ಬಿಟ್ಟಾರೇನ್ರಿ? ಹಿಂದೆ ಹಿರಿಯರು ಇಬ್ಬರು ನಡಕ ಸಾಮೂಹಿಕ ಅಂತೇಳಿ ಹಿಂದೊಂದು ಟಾಯ್ಲೆಟ್ ಇಟ್ಟಿದ್ರು. ಅದಕ್ಕೆ
ಟಾಯ್ಲೆಟ್ ಜಾಗನೂ ಇತ್ತು. ಆ ಜಾಗನ ಅವರು ಮುಚ್ಕೊಂಡ್ರು. ಹಿಂದೆ ಇದ್ದಂಥ ಹಿರಿಯರು ಆ ಟಾಯ್ಲೆಟ್ ಅವ್ರು ಬಿಟ್ಕೊಡ್ರಪ್ಪ, ಇವರು ನಿಮ್ಮ ಮಕ್ಕಳಿಗೆ ಬರ್ಕೊಂಡು ನೀವು ಜೀವನ ಮಾಡ್ಕೋರಿ, ಜಗಳ ಬೇಡ ಅಂತ ಈ ಜಗಳ ಅವ್ರ ಡಿವೈಡ್ ಮಾಡಿ ಕೊಟ್ಟಿದ್ದರು. ಅದ್ರ ಪ್ರಕಾರ ನಾವು ಆ ಟಾಯ್ಲೆಟ್ ಜಾಗನ ಅವ್ರು ಬಿಟ್ಟುಕೊಟ್ಟು ನಮ್ಮ ಜಾಗದಲ್ಲಿ ನಾವು ಟಾಯ್ಲೆಟ್ ಕಟ್ಕೊಂಡವು. ಅದ್ರ ಪ್ರಕಾರ ಇವರು ನಮ್ಮ ಬಾಗಿಲ ಬಿಟ್ಟು ಅವ್ರು ಸಪ್ರೇಟ್ ಬಾಗಿಲ ಹಚ್ಕೊಂಡು ಅವ್ರ ಜೀವನ ಮಾಡ್ತಾ ಇದ್ದಾರೆ. ಸುಮಾರು 50 ವರ್ಷ ಆಗಿ 50 ವರ್ಷದ ನಂತರ ಈಗ ಅವ್ರು ನಮಗೆ ಈ ನನಗೆ ಜಾಗ ಬೇಕು, ಬಾಕಲ್ ನನಗೆ ಜಾಗ ಬೇಕಂತ ಅವರು ನನಗೆ ಕೂಡ ಜಗಳ ಮಾಡ್ತಾ ಇದ್ದಾರೆ. ಅವಾಗೆಲ್ಲದು ಈಗ ಅವ್ರು ನನಗೆ ಕೇಳ್ತಾ ಇದ್ದಾರೆ. ನಾವು ಅದಕ್ಕೇನು ಹೇಳ್ತೇವೆ, ಹಿಂದೆ ನಮ್ಮ ಜಾಗ ಇತ್ತಲ್ಲ ಟಾಯ್ಲೆಟ್, ಆ ಜಾಗ ಕೊಡ್ರಿ, ಈ ಜಾಗ ನೀವು ತಗೋರಿ. ಸಾಮೂಹಿಕದಲ್ಲಿ ಇಲ್ಲಿದೆ ಅಲ್ಲೇ ಇದೆಯಲ್ಲ, ಇದು ಒಂದು ಸಾಮೂಹಿಕದಲ್ಲಿ ಇಲ್ಲ, ಸಾಮೂಹಿಕದಲ್ಲಿ ಎಲ್ಲಿದೆ ಅಲ್ಲಿ ಸರಿಯಾಗಿ ಕೊಡ್ರಿ ನಮಗೆ. ನಾವು ಕೇಳೋದು ನ್ಯಾಯ ಇವತ್ತಿದ್ದು ಅಂದರೆ ಕೋರ್ಟ್ನಲ್ಲಾದರೂ ಇದನ್ನೇ ಕೇಳಿದ್ದೆ ನೀವು, ಅದಕ್ಕೆ ಅವ್ರು ಒಪ್ಪಿಲ್ಲ. ಕೋರ್ಟ್ನಲ್ಲಿ ಆದರೂ ನಾನು ಸಾಮೂಹಿಕದಲ್ಲಿದೆ, ನಮ್ಮದು ಅಲ್ಲಿ ಸ್ವಾಮೀಯದಲ್ಲಿ ಟಾಯ್ಲೆಟ್ ಇದೆ, ಅದರಲ್ಲಿ ಕೊಡಿಸ್ರಿ, ನನ್ನ ಜಾಗ ಕೊಡಿಸ್ರಿ ಕೇಳಿದ್ವಿ. ಇವರು ನನಗೆ ಇಲ್ಲಿ ಮನೆ ಒಳಗೆ ರಸ್ತೆ ದಾರಿ ಕೊಡಿಸ್ರಿ ಅಡ್ಡಾಡ್ಲಿಕ್ಕೆ ಅಂದರು. ದಾರಿ ಕೊಡೋಕ್ಕೆ ಕುಲ್ಲ ಜಾಗ ಅಲ್ಲ, ಅದು ಕುಲ್ಲ ಜಾಗ ಇದ್ದರೆ ನಾನು ದಾರಿ ಕೊಡ್ಬೋದು, ಮನೆ ಒಳಗೆ ದಾರಿ ಕೊಡೋಕ್ಕೆ ಬರ್ತಿದ್ದರೆ ಬರುವುದಿಲ್ಲ. ಅದ್ರ ಪ್ರಕಾರ ನಾನು ಕೋರ್ಟ್ದಲ್ಲಿ ಆಗೋದಿಲ್ಲ ಅಂದರೆ ಕೋರ್ಟ್ ಏನು ಇರ್ತದೆ ಇವತ್ತು ವಾಕತ್ತಿರು ಬಂದಿದ್ದೆ, ಕೋರ್ಟ್ ಏನು ಇರ್ತ ಮಾಡ್ತಿದ್ದೆ, ಅದ್ರ ಪ್ರಕಾರ ನಾನು ಇವತ್ತಲ್ಲೇ ಬಾಗ್ತಾ ಇದ್ದೇನೆ ಕೋರ್ಟಿಗೆ, ನ್ಯಾಯಾಲಯಕ್ಕೆ. ಅದ್ರ ಪ್ರಕಾರ ಭದ್ರೆ ಅದನ್ನು ನಡ್ಕೊಳ್ಳಲಿಕ್ಕೆ. ಆದರೆ ಈಗ ನನಗೆ ಜೀವ ಬೆದರಿಕೆ ಇದೆ, ಅವ್ರು ಹೆದರಿಸೋದು ಬಡಿದು ಮಾಡ್ತಾ ಇರ್ತಾರೆ. ಇದರ ಬಗ್ಗೆ ನನಗೆ ನ್ಯಾಯ ಕೊಡಬೇಕು ಕೋರ್ಟ್ ಅಂತ ಕೇಳ್ತೀನಿ. ಅದು ತೋರಿಸಿದ್ರೆ ಇಷ್ಟೇ ಆಗಿ ತೋರಿಸ್ರಿ. ಇದೆ ಹೌದು ನೋಡ್ತೀನಿ, ಇದು ಹಳೆಯದು ನಮಸ್ಕಾರ, ಕೃಷ್ಣಮೂರ್ತಿ ಅಂತೇಳಿ ಗರುಡ ಟಿವಿಯಿಂದ. ನಮಸ್ಕಾರ ಸರ್. ಒಂದು ವರ್ಷದಿಂದ ಒಂದು ಗುದ್ದಾಡ್ತಾ ಇದ್ದೀರಿ ನೀವು ನಿಮ್ಮದೇ ಆಸ್ತಿ ಸಲುವಾಗಿ, ಕೋರ್ಟಿಂದ ಆರ್ಡರ್ ಕೂಡ ತಗೊಂಡ್ಬಂದಿದ್ರಿ. ಹೌದು ಸರ್. ಇದು ಒಂದು ಬಗೆಹರದ ಸಮಸ್ಯೆ ಆದಂಗ ಆಗಿದೆ. ಇದು ಭೂತಾಯನ ಮಗ ಇದಾದಂಗ ಆಗ್ಬಿಟ್ಟಿದೆ. ಹೌದು ಸರ್. ಅದು ನಿಮ್ಮ ರಿಲೇಷನ್ನೇ ನಿಮ್ಮನ್ನ ಕಾಡ್ತಾ ಇದಾರೆ ಅನ್ನೋ ದುರಂತ ಇದೆ, ಹೌದಾ? ಹೌದು ಸರ್. ಆಮೇಲೆ ಹಿರಿಯರೆಲ್ಲ ನಿಮ್ಮ ಆಲ್ಮೋಸ್ಟ್ ನಿಮ್ಮ ವಿರುದ್ಧನೇ ಮಾತಾಡಿದ್ದಾರೆ. ಹೌದು ಸರ್. ಆಮೇಲೆ ಇವರು ಕೋರ್ಟ್ ಆದೇಶಕ್ಕೆ ಕೂಡ ಅವ್ರು ಬೆಲೆ ಕೊಡ್ತಾ ಇಲ್ವಾ, ಹೆಂಗೆ, ಏನಾಗಿದೆ ಇದು? ಕೋರ್ಟ್ ಆದೇಶಕ್ಕೂ ಬೆಲೆ ಕೊಡ್ತಾ ಇಲ್ಲ ಸರ್ ಅವರು. ಕೋರ್ಟ್ ನಮ್ಗಿಂತ ಮಿಕ್ಕಿದ್ದ, ನಾವು 4 ಜನರ ಊರ ಇದರಿಂದ ಕೋರ್ಟ್ ದೊಡ್ಡದ, ಹಿಂಗೆಲ್ಲ ಕ್ವಶನ್ ಮಾಡ್ತಾರೆ ಸರ್. ನಾನು ಅವರು ಕೋರ್ಟಿಗಿಂತ ನಾವೇ ದೊಡ್ಡವರು ಅಂತ ಹೇಳ್ತಾರ? ಹೌದು ಸರ್, ಹೌದು ಸರ್. ಇಲ್ಲೇ ನೀವು ರಾಜ್ಯ ಆಗೋ ಬಲವಂತ ಮಾಡಿಲ್ಲ. ಗರುಡ ತಂಡ ನಮ್ಮ ಕ್ಯಾಮ್ರಾಮನ್ ಮಾತಾಡಿಸಿದಾಗ ಹ್ಞೂ ರೀ, ನಾವು ಎಷ್ಟೋ ಸತಿ ಕರೆದಿದ್ದೀವಿ, ಅದನ್ನ ಬರ್ತಾ ಇಲ್ಲ, ನೀವೇ ಬರ್ತಾ ಇಲ್ಲ ಅಂತ ಹೇಳಿದಾರಲ್ಲ, ಇದಕ್ಕೇನು ಹೇಳ್ತೀರಿ? ಅದೇ ಸರ್, ನಾನು ಅವ್ರು ಕೂಡ ಒಂದು 4 ಸಲ ಅವ್ರು ಕರೆದ್ರು ಕೂಡ ನಾ ಹೇಳೇನಿ ಸರ್, ಕೋರ್ಟ್ನ್ಯಾಗ ಇದೆ ಮಧ್ಯಂತ ನನಗೇನು ಭಾಗವಹಿಸಕ್ಕಾಗಲ್ಲ, ನೀವು ಏನಿದ್ರು ಕೋರ್ಟ್ನ್ಯಾಗ ಬರ್ರಿ, ಅಲ್ಲಿ ಬೇಕಾದ್ರೆ ನೀವೇನು ಕೇಳೋದು ಕೇಳ್ರಿ, ನಾವು ಸರಿ ಮಾಡಿ ಕೊಡ್ತೇವೆ. ಆದ್ರೆ ಇಲ್ಲೇ ನನಗೆ ಅದು ಆಗೋದಿಲ್ಲ ಅಂತ ಹೇಳೇನ್ರಿ ಸರ್. ಕೋರ್ಟ್ ಆದೇಶ ಪ್ರಕಾರ ನಾ ಹೋಗ್ತೇನೆ ಅಂತ ಹೇಳೇನ್ರಿ ಸರ್ ಅವ್ರು. ಈಗ ಪೊಲೀಸ್ ಸ್ಟೇಷನ್ ನಲ್ಲಿ 2-3 ಸತಿ ಹೋಗಿರಿ, ಒಂದ್ಸತಿ ತಲೆ ಹೊಡ್ಕೊಂಡು ಹೋಗಿರಿ, ಇಬ್ಬರ ಮೇಲೆ ಕೇಸ್ ಆಯ್ತು, ಹೌದಾ? ಹೌದು ಸರ್. ಹೊಳ್ಳಿ ಉಲ್ಟಾ ನಮ್ಯಾಗ ಕೇಸ್ ಮಾಡ್ಯಾರ ಸರ್. ಈಗ ಅವರು ನಿಮ್ಮನ್ನ ತಲೆ ಹೊಡೆದಾರ ಅಂತ ಹೇಳಿ ನೀವು ಫೋಟೋ ಸಮೇತ ನೀವು ನಮಗೆ ಕಳಿಸಿದ್ರಿ ದಾಖಲೆ, ಹೌದಾ? ಹೌದು ಸರ್. ಈಗ ಮತ್ತೆ ನಿಮ್ಮ ಮೇಲೆ ಕೇಸ್ ಹೆಂಗಾಯ್ತು? ಅವ್ರಿಗೂ ಪೆಟ್ಟಾಗಿದ್ವಾ, ನೀವು ಹೊಡೆದಿದ್ರಾ, ಹೆಂಗೆ? ಅದು ಅವ್ರನ್ನೇ ಕೇಳ್ಬೇಕಲ್ಲ ಸರ್, ನಾ ಹೆಂಗ್ ಹೇಳ್ಬೇಕು ಸರ್ ಅದನ್ನ? ಅವ್ರ ಪೆಟ್ಟಾಗೈತೆ ಅಂತೇಳಿ ಅವ್ರಿಗೆ ಕೇಳ್ಬೇಕ್ರಿ. ಈಗ ನನಗಂತ ಪೆಟ್ಟಾಯ್ತ್ರಿ, ನಾನಂತ ದವಾಖಾನೆಗೆ ಹೋದೆ ಸರ್, ನಾನು ರೆಸ್ಟ್ ಹೋದೆ. ಇಲ್ಲ ಸರ್, ಇಲ್ಲ. ಮತ್ತೆ ಯಾಕೆ ಪೊಲೀಸ್ ಸ್ಟೇಷನ್ ಅವ್ರು ಕೌಂಟರ್ ಕೇಸ್ ಮಾಡಿದ್ರು? ಅದು ಅವ್ರಿಗೆ ಗೊತ್ತು ಸರ್, ಯಾಕಂದ್ರೆ ಎಲ್ಲ ಜನ ಒಂದದಾರಲ್ಲ ಸರ್. ಈಗ ಪೊಲೀಸ್ ಸ್ಟೇಷನ್ ಅವರು ನಿಮ್ಮ ಪರವಾಗಿ ಹಾರ್ಡ್ ಇದ್ದಾರೆ, ಅವ್ರ ಪರವಾಗಿ ಸಾಫ್ಟ್ ಇದ್ದಾರೆ ಅಂತ ಹೇಳ್ತೀರಾ? ಹೌದು ಸರ್, ನಾವು ಓಕೆ ರೀ ಸರ್, ನಾ ಅದು ಹೇಳ್ತೇನೆ, ಹೇಳಬಲ್ಲ. ಯಾಕಂದ್ರೆ ನಾವು ಸುಮಾರು ಸಲ ವರದಿ ಕೊಟ್ಟೇನ್ರಿ ಪೊಲೀಸ್ ಸ್ಟೇಷನ್ಗೆ ಸರ್. ಸುಮಾರು ಸಲ ಹೋಗಿ ಅವ್ರಿಗೆ ಕೇಳ್ಕೊಂಡೇನೆ ಸರ್. ಕೇಳ್ಕೊಂಡ್ರು ಕೂಡ ನನ್ನ ಕೋರ್ಟ್ ಸ್ಟೇ ಕೈ ಹೇಳಿ ಕೊಟ್ಟಿಲ್ಲ ಸರ್ ಅವರು. ಆಮೇಲೆ ಇನ್ನೊಂದು, ಪೊಲೀಸರು ಈಗ ಒಂದು ಹಿಂಬರಹ ಕೊಟ್ಟಿದ್ದಾರೆ, ಇದು ಸಿವಿಲ್ ಮ್ಯಾಟ್ರ್, ನೀವು ಕೋರ್ಟ್ ನಲ್ಲೇ ಬಗೆಹರಿಸ್ಕೊಡ್ರಿ ಅಂತ, ಹೌದಾ? ಹೌದು ಸರ್, ಹೌದು ಕೊಟ್ಟಾರ ಸರ್. ಈಗ ಅವ್ರಿಗೇನಾದ್ರೂ ಡೈರೆಕ್ಷನ್ ಕೊಡಿಸಿ ಅಂತ ಕೇಳ್ತಾ ಇದಾರ? ಪೊಲೀಸ್ ಸ್ಟೇಷನ್ ಸೆಕ್ಯೂರಿಟಿ ಕೊಡಿ, ನಿಲ್ಲಿಸಿ ಅಂತ ಹೇಳಿ ಕೋರ್ಟಿಂದ ತಗೊಂಬ ಅಂತ ಇದಾರ, ಏನದು? ಅವ್ರು ನನ್ ಕೋರ್ಟ್ ಡೈರೆಕ್ಷನ್ ಕೊಡಿಸು, ಆನಂತರ ಅವ್ರ ಮೇಲೆ ಕ್ರಮ ತಗೋತಾರ ಸರ್. ಈಗ ಕೋರ್ಟ್ ಡೈರೆಕ್ಷನ್ ತಗೋಬೇಕಾದ್ರೆ ನಮ್ ಜಡ್ಜ್ ಸಾಹೇಬ್ರೆ ಇಲ್ಲ ಸರ್ ಈಗ. ಹೌದ್ರಿ. ಆನಂತರ ಕೋರ್ಟ್ ಈಗ 3 ದಿವಸ ಸೂಟಿ ಇದೆ ಸರ್. ಈ ಟೈಮ್ದಾಗ ನನಗೆ ಏಕಕಾಲಿಕ ನನಗೆ ಡೈರೆಕ್ಷನ್ ಕೊಡ್ಸಂದ್ರೆ ಕೋರ್ಟ್ ಅಷ್ಟು ಸಡನ್ ನನಗೆ ಡೈರೆಕ್ಷನ್ ಕೊಡೋದು ಸರ್. ಸಾತಾಯಿಕ ನಾನು ಬಂದಿಡ್ಸಂತ ಹೇಳಿ ಕೇಳ್ಕೊತಾ ಇದ್ದೇನೆ ಅವ್ರು. ಪೇಷಂಟ್ ಅವ್ರಿಗೆ ಏನ್ ಕೇಳ್ತೇನೆ ರೀ, ಸದ್ಯ ಮಟ್ಟಿಗೆ ಬಂದ್ ಮಾಡಿಸಿ, ನಾನು ಕಾನೂನು ಪ್ರಕಾರ ನಿಮ್ಗೆ ಏನ್ ಬೇಕಾದನ್ನ ಕೊಡಿಸ್ತೇನೆ ಅಂತ ಹೇಳೇನ್ರಿ ಅವ್ರು. ಆದ್ರೂ ಕೂಡ ಅವ್ರು ನನ್ನ ನೀವು ಆರ್ಡರ್ ತಂದ್ಮೇಲೆ ಬೇಕಾದ್ರೆ ಕಟ್ಟಿಗಾಳಿ ಅವ್ರ ಪರವಾಗಿದ್ರೆ ಕಟ್ಟಿಗಾಳಿ ಅಂತ ಹೇಳ್ತೀರಿ? ಹೌದ್ರಿ,
ಹೌದ್ರಿ ಸರ್. ಈಗ ದಿನ ಅವ್ರು ಮುಂದುವರಿತಾ ಇದಾರೆ, ಅದನ್ನ ನಿಮ್ಗೆ ನೋಡಕ್ ಆಗ್ತಾ ಇಲ್ಲ ಅಂತ ಹೇಳ್ತೀರಿ? ಹೌದು ಸರ್, ನನಗೆ ಅದನ್ನ ತಡ್ಕೊಲಿಕ್ಕೆ ಆಗ್ತದೆ. ಯಾಕಂದ್ರೆ ಇನ್ನೊಂದೇನಿದೆ ಸರ್, ನಾನು ಅಲ್ಲಿ ನನ್ನ ಮಕ್ಕಳು ಇಬ್ರಿ ಗಂಡು ಮಕ್ಕಳು, ಆನಂತರ ನನ್ನ ಹೆಂಡತಿ, ನನ್ನ ಸೊಸೆ ಮೊಮ್ಮಗಳು, ನಾವು ಇರೋದು 4 ಜನ. ಆದ್ರೆ ನಾವು ಮಕ್ಕಳೆಲ್ಲ ಕೆಲಸನೇ ಹೋಗ್ತಾರೆ ಸರ್. ಮತ್ತು ಹೆಣ್ಮಕ್ಳು ಇಬ್ಬರೇ ಇರ್ತಾರೆ ಸರ್. ಇವರು ಜನ 20-33 ಜನ ಸರ್. ಅವ್ರನ್ನ ಹೆದರ್ಸ್ಬೇಕು, ನನ್ನ ಜೀವಕ್ಕೆ ಅಪಾಯ ಇದೆ ಇಲ್ಲಿ. ಯಾಕಂದ್ರೆ ನಾವು ಕೂಡೇರಿಸಿ ಒಂದೇ ಮನೆ ಇದೆ ರೀ ಸರ್, ಅದು ಭಾಳ ದೂರ ಇಲ್ಲ, ಒಳಗೆ ಎಲ್ಲ ಜಾಯಿಂಟ್ ಇದೆ, ಕೆಡವ್ಯಾರ. ಈಗ ನಾನು ಅಲ್ಲಿ ಒಳಗೆ ಮಲಗಬೇಕಾದ್ರೆ ನಾನು ಜೀವನ ಹೆಂಗ್ ಮಾಡ್ಬೇಕು ಅಂತ ನನಗೆ ಬೆದರಿಕೆ ಆಗಿದೆ ಸರ್. ನಿಮ್ಮ ಜೀವಕ್ಕೆ ಬೆದರಿಕೆ ಇದೆ? ಹೌದು ಸರ್, ನನಗೆ ಭಯ ಇದೆ ಸರ್. ವಿಚಾರದಲ್ಲೂ ಪೊಲೀಸರು ಕರೆಸ್ತಾ ಇಲ್ಲ ಅವ್ರನ್ನ? ಅವ್ರು ಕರೆಸ್ತಾ ಇಲ್ಲ ಸರ್ ನನ್ನ. ಯಾಕೆ ಎಲ್ಲರೂ ಬಂದ್ರೆ ಅವ್ರ ಪರವಾಗಿ ಹೇಳ್ತಾರೆ ಸರ್. ಎಲ್ಲರೂ ಅವ್ರಿದ್ದಾಗ ನಾನು ಅಲ್ಲಿ ಜೀವನ ಹೆಂಗೆ ಬರ್ಬೇಕು? ನನ್ನ ಜೀವಕ್ಕೆ ಅಪಾಯ ಇದೆ ಸರ್. ನಿಮ್ ದಯವಿಟ್ಟು ಮಾಧ್ಯಮದವ್ರು ಆದ್ರೆ ನೀವು ನನಗೆ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಸರ್. ಖಂಡಿತ ಆಯ್ತು, ಇದನ್ನ ಯಾರಿಗೆ ಬೇಕು ಅವ್ರಿಗೆ ತಲುಪಿಸ್ತೇವೆ. ಈಗ ನೀವು ಹೇಳ್ತಾ ಇರೋ ಸತ್ಯ ಅಂತಾನೆ ಈಗ ಅದನ್ನ ಕೆಲವೊಂದು ದಾಖಲೆ ಸಮೇತ ತೋರಿಸ್ತೇವೆ. ಸಪೋಸ್ ಅವ್ರ ಪರವಾಗಿ ಇತ್ತು ಆರ್ಡರ್ ಅಂದ್ರೆ ನೀವು ಹಿಂತಕೊಳ್ತೀರಾ? ಕೊಡ್ತೇನೆ ಸರ್. ನಾನು ಕೋರ್ಟ್ ತೀರ್ಪಿಗೆ ಆಧಾರಕ್ಕೆ ನಾನು ತಿಳಿಬಾಗ್ತೇನೆ ಸರ್. ನ್ಯಾಯಾಲಯಕ್ಕೆ ನಾನು ಆಯ್ಕೆ ನಡೀತೀನಿ ಸರ್. ಈಗ ಅವ್ರು ಏನ್ ಹೇಳ್ತಾರೆ, ನೀವು ಆರ್ಡರ್ ತಗೊಂಡಿರಲ್ಲ, ಪರ್ಟಿಕ್ಯುಲರ್ ಏನ್ ಕಟ್ತಾ ಇದೆಯಲ್ಲ ಒಳ ಕಟ್ಕೊಳ್ರಿ ಅಂತ, ನಾವು ಒಳ ಕಟ್ಕೊಂತ ಇದೀವಿ, ಹೊರಗೆ ಏನು ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಏನದು? ಹೌದು ಸರ್, ಅವ್ರು ವಕೀಲರು ಕ್ರಾಸ್ ಮಾಡಿದ್ರು ಸರ್ ಸ್ಟೇ ಕೊಟ್ಟಾಗ. ಆ ಸಾಹೇಬ್ರು ಯಾವ ಆಧಾರ ಮ್ಯಾಗ ಸ್ಟೇ ಕೊಟ್ಟರು ಸಾಹೇಬ್ರಿಗೆ ಗೊತ್ತಿರು ಸರ್ ಅದು ಕೋರ್ಟ್ಗೆ. ಅದ್ರ ಪ್ರಕಾರ ನಾನು ನಡ್ಕೋತೇನೆ ಅಂತ ಹೇಳ್ತಾ ಇದ್ದೇನೆ. ಅವರು ಒಳಗೆ ಕೆಲಸಕ್ಕೆ ಮಾಡ್ಕೋತ ಅಂತ ಕೇಳಿದಾಗ, ಮತ್ತು ಅವರು ಒಳಗೆ ಮಾಡಬಾರ್ದು ಸ್ಟೇ ಹಂಗೆ ಐತಂದ್ರೆ ಅವ್ರು 1 ವರ್ಷ ತನ ಸರ್ ಯಾಕೆ ಕೇಳ್ಕೊಂಡ್ರು ಕೋರ್ಟಿಗೆ? ಈಗ ಯಾವ ದಿಕ್ಕಿನಲ್ಲಿ ಸ್ಟೇ ಇದೆ? ಪೂರ್ವ ದಿಕ್ಕ ಭಾಗದಲ್ಲಿ ಯಾವ ಕೆಲಸ ಮಾಡಬಾರ್ದು ಅಂತ ಐತ್ರಿ ಸರ್. ಅದು ಒಳಗಾಗ್ಲಿ ಹೊರಗಾಗ್ಲಿ ಯಾವ್ದಕ್ಕೆ ಮಾಡಬಾರ್ದು ಅಂತಿದ್ಯಾ? ಹೌದು ಸರ್, ಹೌದು. ಹಂಗೆ ಕೊಟ್ಟಿಲ್ಲ ಸರ್. ಒಟ್ಟು ಯಾವುದೇ ಅಲ್ಲಿ ಕೆಲಸ ಮಾಡಬಾರ್ದು ಅಂತ ಐತ್ರಿ ಸರ್. ಪೂರ್ವ ಭಾಗದಲ್ಲಿ ಮಾಡಬಾರ್ದು ಅಂತಿದೆ. ಅಂದ್ರೆ ನಾವೇನ್ ಕೊಟ್ಟಿವಿ, ಅವ್ರ ಮನೆಗೆ ನಮ್ಮ ಹಳೆ ಮನೆಯನ್ನ ಕೆಡವಿ ಏನ್ ಸರ್, ಹಳೆ ಮನೆಯನ್ನ ಕೆಡವಿ ಅವರು ಮಾಡ್ತಾ ಇರುವಾಗ ನಮ್ಮ ಮನೆಗೆ ಡ್ಯಾಮೇಜ್ ಆಗಿದೆ, ಅದನ್ನ ರಿಪೇರ್ ಮಾಡ್ಕೊಂಡು ಕೇಳಿದೆ ಸರ್. ಅದು ಹಳೆ ಮನೆ ಇರೋದು ಪೂರ್ವ ಭಾಗದಲ್ಲೇ ಇದೆ ರೀ. ಆ ಪೂರ್ವ ಭಾಗದಲ್ಲೇ ಮನೆ ಇರುವಂತ ಮನೆಯನ್ನ ಮಾಡುವಾಗ ನನ್ನ ಮನೆಗೆ ಪೆಟ್ಟಾಗಿದೆ ಸರ್. ನಾನು ಆ ಉದ್ದೇಶದಿಂದ ಸ್ಟೇ ಕೊಟ್ಟೈತ್ರಿ ನನಗೆ. ಅದು ಸರಿ ಮಾಡಿಕೊಡಂತೇಳಿ ಸ್ಟೇ ಕೊಟ್ಟೈತ್ರಿ. ಇವ್ರು ಒಪ್ಪಿಲ್ಲ ಸರ್. 3 ಸಲ ನನಗೆ ರಾಜಿ ಕೇಳ್ಯಾರ ಕೋರ್ಟ್ ಮ್ಯಾಜಿಸ್ಟ್ರು. ಅದಕ್ಕೆ ಅವ್ರು ಒಪ್ಪಿಲ್ಲ ಸರ್, ಅಪೋಸಿಟ್ ಪಾರ್ಟಿ. 3 ಸಲ ಅವ್ರು ಚಾನ್ಸ್ ಕೊಟ್ರು, ಸಾಹೇಬ್ರು 3 ಸಲ ಚಾನ್ಸ್ ಕೊಟ್ರು, ಅವ್ರು ಒಪ್ಪಿಲ್ಲ ಸರ್ ಅದನ್ನ ಮಾಡಿಕೊಡಕ್ಕೆ. ಅವಾಗ ಸ್ಟೇ ಕೊಟ್ಟಾರ ಸರ್ ಅವರು. ಹೌದು ಸರ್, ಹೌದು. ಅದು ಈ ತಾತ್ಕಾಲಿಕ ಕೆಲಸ ನೀವು ಬಂದಿಡ್ಬೇಕಂತೇಳಿ ಅವ್ರು ಕೊಟ್ಬಿಟ್ಟಾರೆ ಸರ್. ಈಗ ಒಳಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಿ ನಿಮ್ಮ ಇದು ಜಗತ್ತಿಗೆ, ಆಮೇಲೆ ನಿಮ್ಮ ಸ್ಟೇಷನ್ನಿಗೆ, SP ಅವ್ರಿಗೆ, ಹಾಗೆ ನಿಮ್ಮ ಅಪೋಸಿಟ್ ನವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾ ಏನ್ ಹೇಳುದು ಸರ್, ಇವತ್ತು ನ್ಯಾಯಾಲಯ ಇವತ್ತು ಕಾನೂನು ವಿರುದ್ಧ ಮಾಡ್ಯಾರ ಸರ್. ಕಾನೂನು ಉಲ್ಲಂಘನೆ ಆಗಿದೆ ಏನು ಸರ್. ಇವತ್ತು ನನಗೂ ಅನ್ಯಾಯ ಆಗಿದೆ. ಹೌದ್ರಿ, ಇವತ್ತು ಕಾನೂನಕ್ಕೆ ಬೆಲೆ ಕೊಟ್ಟಿಲ್ಲ, ಕೋರ್ಟಿಗೆ ಬೆಲೆ ಇಲ್ಲ ಅಂದಕ್ಕೆ ಇವತ್ತು ಕೋರ್ಟ್ ಏನ್ ತೀರ್ಮಾನ ತೋರ್ಸಕ್ ನಾನು ಸಿದ್ಧ ಆಗಿದ್ದೇನೆ ಸರ್. ನ್ಯಾಯವಾಗಿ ನಾನು ಒಪ್ಕೋತೇನೆ ಸರ್. ಖಂಡಿತ ಧನ್ಯವಾದ. ಯಾಕಂದ್ರೆ ನನ್ನ ಪರವಾಗಿ ಯಾವ್ದು ಇದ್ದಲ್ಲ ಸರ್ ಈಗ. ಧನ್ಯವಾದ. ನನ್ನ ಪರವಾಗಿ ಏನ್ ದಾಖಲಾತಿ ಅಷ್ಟೇ ಸರ್ ನನಗೆ. ಸರಿ ಆಯ್ತು, ನಾ ಇದನ್ನ ಸಂಬಂಧಪಟ್ಟವರಿಗೆ ತಲುಪಿಸ್ತೇವೆ. ಸತ್ಯ ಇರ್ತದ ಅಲ್ಲಿ ಜಯ ಸಿಗ್ಲಿ, ಸತ್ಯ ಅಂತ ಹೇಳ್ತಾರೆ. ನನಗೇನಂತ ಸತ್ಯ ಇದ್ರೆ ನನಗೆ ನ್ಯಾಯವಾಗಿದ್ರೆ ನನಗೆ ಜಯ ಕೊಡ್ಲಿ ಸರ್. ಓಕೆ ಧನ್ಯವಾದ. ನಾ ಅದಕ್ಕೆ ಒಪ್ತೇನೆ ಸರ್. ನಾನು ದೇವ್ರ ಸಾಕ್ಷಿ ಹೋಗಿ ನಾ ಒಪ್ಕೋತೇನೆ ಸರ್. ಸರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, TB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.